ತೀರ್ಮಾನಗಳ ಬಗ್ಗೆ ಚಿಂತನೆ. ತೀರ್ಮಾನಗಳು ಬದುಕಿನಲ್ಲಿ ಯಾವುದೂ ಶಾಶ್ವತ ಅಲ್ಲ. ಹಾಗೆಂದು ತಿಳಿದ ಮೇಲೆ ಯಾವುದೇ ಒಂದು ತೀರ್ಮಾನ ನಮ್ಮನ್ನು ಅನುಗಾಲವೂ ಆಳಲಿಕ್ಕೆ ಸಾಧ್ಯವೇ? ತೀರ್ಮಾನ ಆ ಕ್ಷಣದ ಆ ವಿಷಯಕ್ಕೆ ಮಾತ್ರ ಸಂಬಂಧಿಸಿರಬೇಕು. ಅದೇ ರೀತಿ ಒಂದು ರೀತಿಯ ಸಮಸ್ಯೆಗಳು ನಮ್ಮನ್ನು ಯಾವಾಗಲೂ ಕಾಡುವುದಿಲ್ಲ. ಹಾಗೆಯೇ ತೀರ್ಮಾನಗಳು ಎಲ್ಲ ವಿಷಯಕ್ಕೂ ಒಂದೇ ಇರುವುದಿಲ್ಲ. ರೋಗದಿಂದ ರೋಗಕ್ಕೆ ಔಷಧಿ ಬದಲಾಗುವುದಿಲ್ಲವೇ? ಹಾಗೆಯೇ ಒಂದೇ ತೀರ್ಮಾನಕ್ಕೆ ಅಂಟಿಕೊಂಡು ಕುಳಿತರೆ ದುಃಖಕ್ಕೆ ಬಲಿಯಾಗುವಿರಿ. ಪ್ರತಿಯೊಂದು ಹೀಗೆ ಎಂಬ ತೀರ್ಮಾನಕ್ಕೆ ಬರಬೇಡಿ. ಪ್ರಕೃತಿಯು ಬದಲಾಗುತ್ತಲೇ ಇರುತ್ತದೆ. ವರ್ಷಗಳು 6 ಋತುಗಳು ಬರುತ್ತವೆ. ಋತುವಿನಿಂದ ಋತುವಿಗೆ ಪ್ರಕೃತಿಯೇ ಬದಲಾಗುವುದು. ಹಾಗಾದರೆ ನಮ್ಮ ತೀರ್ಮಾನಗಳು ಗೊಡ್ಡು ತೀರ್ಮಾನದಂತೆ ಹಾಗೇ ಇರಬೇಕೇ? ತೀರ್ಮಾನಗಳು ಕಲ್ಲಿನಂತೆ ಕಠಿಣವಾದರೆ ಅಂತಹ ವಿಷಯಗಳು ನಮಗೂ ದುಃಖ ತರಬಹುದು. ಇಲ್ಲದಿದ್ದರೆ ಬೇರೆಯವರಿಗೆ ದುಃಖ ಕೊಡಬಹುದು. ಮತ್ತೊಂದು ಬಾರಿ ಹೇಳುವುದೇನೆಂದರೆ, ತೀರ್ಮಾನಗಳು ಶಾಶ್ವತ ಎನಿಸಬಾರದು. ತೀರ್ಮಾನಗಳು ನಮಗೂ ಬೇರೆಯವರಿಗೂ ಮಂದನಾಲಿಸುವಂತೆ ತಂಪು ಕಂಪು ನೀಡುವುದು. ಹಾಗೆಯೇ ಕೆಲವು ತೀರ್ಮಾನಗಳು ಗಟ್ಟಿಯಾಗಿ ಹಿಡಿದುಕೊಂಡರೆ ದುರ್ಗಂಧ ಬೀರಿ ಇಡೀ ಪ್ರಕೃತಿಯನ್ನು ಕಲುಷಿತಗೊಳಿಸಬಹುದು. ಅದೇ ರೀತಿ ತೀರ್ಮಾನಗಳು ಇಲ್ಲದಿದ್ದರೆ ಬದುಕು ಮರುಭೂಮಿ ಆಗುವುದು. ಬದುಕಿನಲ್ಲಿ ಫಲಿತಾಂಶ ಸಿಗಲು ಒಳ್ಳೆಯ ತೀರ್ಮಾನಗಳು ಅವಶ್ಯ. ತೀರ್ಮಾನ ಎನ್ನುವುದು ಕಣ್ಣಿಗೆ ಕಾಣದ ಸೂಕ್ಷ್ಮ ಅಂಶ. ಅದು ನಮ್ಮ ಒಳಗಿರುವ ಚೇತನ. ಮನಸ್ಸು ತೀರ್ಮಾನಗಳ ಉಗಮ. ಮನಸ್ಸು ತೀರ್ಮಾನಗಳನ್ನು ಅಳಿಸಿಹಾಕುವ ಆಗರ. ನಮ್ಮ ಹೃದಯದಲ್ಲಿ ಪ್ರೀತಿ ಪ್ರೇಮ ತುಂಬಿದಾಗ ತೀರ್ಮಾನಗಳು ಒಳ್ಳೆಯ ಅಂಶಗಳು ಹೊಂದಿರುತ್ತದೆ. ತೀರ್ಮಾನಗಳು ಇಲ್ಲದಿದ್ದರೆ ಬದುಕು ಮರುಭೂಮಿ ಆಗುವುದು. ಬದುಕಿನಲ್ಲಿ ಫಲಿತಾಂಶ ಸಿಗಲು ಒಳ್ಳೆಯ ತೀರ್ಮಾನಗಳು ಅವಶ್ಯ. ವ್ಯಕ್ತಿ ಹಾಗೂ ವಿಷಯಗಳು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಲೇ ಇರುತ್ತವೆ. ಹೀಗಾಗಿ ತೀರ್ಮಾನಗಳು ಬದಲಾಗುತ್ತಲೇ ಹೋಗುತ್ತವೆ. ಒಂದು ತೀರ್ಮಾನಕ್ಕಾಗಿ ಜೋತು ಬೀಳಬೇಡಿ. ತೀರ್ಮಾನ ಹಾಗೂ ಸಹವಾಸ ಒಂದಕ್ಕೊಂದು ಅಕ್ಕ ತಂಗಿ ಇದ್ದಂತೆ. ಒಳ್ಳೆಯ ಸಹವಾಸದಿಂದ ತೆಗೆದುಕೊಂಡ ತೀರ್ಮಾನಗಳು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತವೆ. ಹಾಗೆಯೇ ಕೆಟ್ಟ ಸಹವಾಸಗಳು ಯಾವಾಗಲೂ ಕೆಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುವವು. ಒಳ್ಳೆಯ ಸಹವಾಸ ಯಾವಾಗಲೂ ಪ್ರೀತಿ ಪ್ರೇಮ ಹಂಚುವುದನ್ನು ಕಲಿಸಿಕೊಡುತ್ತವೆ. ತೀರ್ಮಾನಗಳು ಬದುಕಿನ ಉನ್ನತಿಗೆ ಕಾರಣವಾಗಬೇಕು. ಅಂತಹ ಉನ್ನತಿಯನ್ನು ಸಾಧಿಸಲು ನೀವು ದೇವರು ಎನ್ನುವ ಒಳ್ಳೆಯ ವ್ಯಕ್ತಿಯನ್ನು ನಂಬಿ. ಧನ್ಯವಾದಗಳು.